ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಇವತ್ತು ಯೋಗ ಡೇ. ನನ್ನ ಕ್ಲಾಸಲ್ಲಿರೋ ನನ್ನ ಮುದ್ದು ಮಕ್ಕಳು ಇವತ್ತು ಯೋಗ ಡೇ ಸ್ಪೆಷಲು. ಎಲ್ಲರೂ ಚಾಟ್ ಮಾಡ್ಕೊಂಡು ಬಂದಿದ್ದಾರೆ, ಯೋಗರಾಜು, ಮುದ್ರಾಜು. ಸೊ ಎಲ್ಲರೂ ಕೂಡ ಎಷ್ಟು ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದಾರೆ ನೋಡಿ. ಸೊ ಯೋಗ ಅಂದರೆ ಜಸ್ಟ್ ಕೇವಲ ವ್ಯಾಯಾಮವಲ್ಲ, ಅದು ಮನಸ್ಸು, ದೇಹ ಮತ್ತು ಆತ್ಮದ ಸಮತೋಲನ ಕೂಡ ಆಗಿರುತ್ತೆ. ಸೊ ನೋಡ್ಬೋದು, ನಾವು ಇನ್ನೂ ಒಂದು ಚಾರ್ಟ್ ರೆಡಿ ಮಾಡ್ತಾಯಿದ್ವಿ ಬಿಕಾಸ್ ಇವತ್ತು ನಮ್ಮದು ಯೋಗ ಡೇ ರ್ಯಾಲಿ ಇದೆ. ಸೊ ಹಾಗಾಗಿ ಅಲ್ಲಿಂದ ನಾವು ಹೋಗಿ ಅದನ್ನೆಲ್ಲ ಮಾಡ್ಕೋಬೇಕಾಗುತ್ತೆ. ಸೊ ಹಾಗಾಗಿ ನಾವೆಲ್ಲ ಅದಕ್ಕೆ ಪ್ರಿಪ್ರೇಷನ್ ಮಾಡ್ತಾಯಿದ್ದೀವಿ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ. ಸೊ ಪ್ರತಿ ವರ್ಷ ಜೂನ್ 21ರಂದು ಯೋಗ ದಿನವನ್ನು ಆಚರಿಸಲಾಗುತ್ತದೆ. ಆ ದಿನ ಮೊದಲ ಬಾರಿ ಈ ದಿನ ಯಾವಾಗ ಫಸ್ಟ್ ಟೈಮ್ ಸೆಲೆಬ್ರೇಟ್ ಮಾಡಿದರು ಅಂದರೆ 2015ನಲ್ಲಿ ಸ್ಟಾರ್ಟ್ ಮಾಡಿದರು. ಯೋಗದ ಮಹತ್ವ ವಿಶ್ವಕ್ಕೆ ಪರಿಚಯಿಸಿದವರು ನಮ್ಮ ಭಾರತದ ಮಹಾನ್ ಪರಂಪರೆ. ಇದು ನಮ್ಮ ಸಂಸ್ಕೃತಿಯ ಅಮೂಲ್ಯ ಭಾಗವಾಗಿದೆ ಅಂದರೆ ತಪ್ಪಾಗಲ್ಲ ಅಲ್ವಾ ಗೈಸ್. ಆಮೇಲೆ ಯೋಗ ಮಾಡೋದ್ರಿಂದ ನಮಗೆ ಏನೆಲ್ಲ ಪ್ರಯೋಜನಗಳಿದೆ ಅಂದರೆ ಎಲ್ಲರಿಗೂ ಗೊತ್ತು. ದೇಹ ಆರೋಗ್ಯವಾಗಿರುತ್ತದೆ, ಮನಸ್ಸು ಶಾಂತವಾಗುತ್ತದೆ ಮತ್ತು ಸ್ಟ್ರೆಸ್ ಕೂಡ ಕಡಿಮೆ ಆಗುತ್ತದೆ. ಆಮೇಲೆ ಏಕಾಗ್ರತೆ, ಕಾನ್ಸಂಟ್ರೇಷನ್ ತುಂಬ ಹೆಚ್ಚಾಗುತ್ತದೆ. ಎಸ್ಪೆಷಲಿ ಸ್ಟೂಡೆಂಟ್ಸಿಗೆ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇಮ್ಯುನಿಟಿ ಪವರ್ ಕೂಡ ಇದು ಕೂಡ ತುಂಬ ಹೆಚ್ಚು ಆಗುತ್ತದೆ. ಸೊ ನೋಡ್ಬೋದು, ನನ್ನ ಮುದ್ದು ಮಕ್ಕಳು, ನನ್ನ ಸ್ಕೂಲಿನ ಸ್ಟೂಡೆಂಟ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಯೋಗ ಎಲ್ಲ ಮಾಡ್ತಾ ಇದ್ದಾರೆ. ಈ ಯೋಗದ ಹಿಂದಿನ ಯಾವ ರೀತಿ ಆಗಿ ಆರಂಭವಾಯಿತು ಅಂತ ನೋಡೋಣ ಬನ್ನಿ. ಇದು ಸಾವಿರಾರು ವರ್ಷಗಳ ಹಿಂದೆ ಹಿಮಾಲಯದ ಪಾದದಲ್ಲಿ ಪ್ರಕೃತಿಯ ಮಡಿಲಲ್ಲಿ ಒಬ್ಬ ಮಹಾನ್ ಯೋಗಿ ಧ್ಯಾನದಲ್ಲಿ ಲೀನನಾಗಿದ್ದನು. ಸೊ ನೋಡಿ, ನಮ್ಮ ಮುದ್ದು ಮಗಳು ನಿಹಾರಿಕಾ ಕೂಡ ಎಷ್ಟು ಚೆನ್ನಾಗಿ ಯೋಗ ಕೂಡ ಮಾಡ್ತಾ ಇದ್ದಾಳೆ. ಸೊ ನೋಡ್ಬೋದು, ಅಲ್ಲಿ ಲಾಸ್ಟಲ್ಲಿ ನಿಂತಿದ್ದಾಳೆ. ಅವ್ರ ಮ್ಯಾಮ್ ಕೂಡ ಹೆಲ್ಪ್ ಮಾಡ್ತಿದ್ದಾರೆ ಅವಳಿಗೆ. ಸೊ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾಳೆ, ಕ್ಯೂಟಾಗಿ. LKG, UKG ಆ್ಯಂಡ್ ಪ್ರೀ ನರ್ಸರಿ ಆಲ್ ಸ್ಟೂಡೆಂಟ್ಸ್ ಆರ್ ಡೂಯಿಂಗ್. ಸೊ ಯೋಗದ ಮೊದಲ ಗುರು ಯಾರು ಅಂತ ಅಂದರೆ ಆದಿಯೋಗಿ ಶಿವ. ಅವನ ಜ್ಞಾನವನ್ನು ಅರಿತುಕೊಳ್ಳಲು 7 ಶಿಷ್ಯರು ಬಂದರು. ಅವರು ಸಪ್ತ ಋಷಿಗಳು ಎಂದು ಕರೀತಾರೆ. ಅವರಿಂದಲೇ ಯೋಗದ ಬೆಳಕು ಸಂಪೂರ್ಣ ಈ ವಿಶ್ವಕ್ಕೆ ಹರಡಿತೆಂದರೆ ಸುಳ್ಳಾಗಲ್ಲ. ಇದು ಯೋಗ ಕೇವಲ ವ್ಯಾಯಾಮ ಅಲ್ಲ, ಇದು ಒಂದು ಜೀವನ ಶೈಲಿ. ಸೊ ಇದು ಭಾರತದಿಂದ ಪ್ರಾರಂಭವಾದ ಈ ಪವಿತ್ರ ವಿಧಾನ. ಸೊ ಇವಾಗ ಎಲ್ಲ ಕಡೆಗೂ, ಈ ಜಗತ್ತಿನ ಎಲ್ಲ ಕಡೆಗೂ ಸ್ಪ್ರೆಡ್ ಆಗಿದೆ. ಸೊ ಮಾನವನ ದೇಹ, ಮನಸ್ಸು ಮತ್ತು ಆತ್ಮವನ್ನು ಎಲ್ಲ ಒಗ್ಗೂಡಿಸಿ ಅದ್ಭುತ ಶಕ್ತಿಯೇ ಯೋಗ. ಸೊ 2014ರಲ್ಲಿ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಿಶ್ವದ ಮುಂದೆ ಯೋಗದ ಮಹತ್ವವನ್ನು ಅವತ್ತು ಸ್ಪೀಚ್ ಕೊಟ್ಟರು. ಸೊ ಅದರ ಪರಿಣಾಮವಾಗಿ ಏನು ಮಾಡಿದರು, ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನ ಎಂದು ಘೋಷಿಸಲಾಗಿತ್ತು. ಸೊ ಆವಾಗಿನಿಂದ 2015 ಅಂದರೆ 2015ರಿಂದ ಇಂದಿನವರೆಗೂ ಲಕ್ಷಾಂತರ ಜನರು ಯೋಗವನ್ನು ಆಚರಿಸುತ್ತಾರೆ. ಸೊ ಇದು ನಮ್ಮ ಪೂರ್ವಜರು ಕೊಟ್ಟ ನಮಗೆ ಒಂದು ಅತ್ಯಂತ ಅಮೂಲ್ಯ ಕೊಡುಗೆ. ಸೊ ಇಂದು ನಮ್ಮ ಜೀವನ ಎಲ್ಲ ಸ್ಟ್ರೆಸ್ಸು, ಆಮೇಲೆ ಆ ರೀತಿಯಾದ ಲೈಫ್ ಬ್ಯುಸಿ ಶೆಡ್ಯೂಲೆಲ್ಲ ನಮಗೆ ಬದಲಾಯಿಸಿ ಕೊಡುತ್ತದೆ. ನೀವು ಪ್ರತಿದಿನ ಸ್ವಲ್ಪ ಯೋಗ ಮಾಡಿದರೂ ಕೂಡ ನಿಮ್ಮ ಮನಸ್ಸು ಆಮೇಲೆ ನಿಮ್ಮ ದೇಹ ಕೂಡ ಆರೋಗ್ಯವಾಗಿ ಇಡುತ್ತದೆ. ಸೊ ಯೋಗ ಅಂದರೆ ಜಸ್ಟ್ ದೇಹದ ವ್ಯಾಯಾಮ ಮಾತ್ರ ಅಲ್ಲ, ಅದು ಜೀವನದ ಸುಂದರವಾದ ಒಂದು ಮಾರ್ಗ ಆಗಿರುತ್ತದೆ ಅಲ್ವಾ. ಸೊ ನೋಡ್ಬೋದು, ಎಷ್ಟು ಚೆನ್ನಾಗಿ ಮೆಡಿಟೇಷನ್ ಮಾಡ್ತಾ ಕೂತಿದ್ದಾರೆ. ಸೊ ನೋಡೋಕ್ಕೇ ಎಷ್ಟು ಚೆನ್ನಾಗಿ ಅನಿಸುತ್ತೆ, ಎಷ್ಟು ಸುಂದರವಾಗಿ ಅನಿಸುತ್ತೆ. ಸೊ ಹಾಗೆ ನಮ್ಮ ಮನಸ್ಸು, ದೇಹ ಕೂಡ ಎಷ್ಟು ಚೆನ್ನಾಗಿ ಸುಂದರವಾಗಿ ಕಾನ್ಸಂಟ್ರೇಷನ್ ಬರುತ್ತೆ. ಆಮೇಲೆ ಇಮ್ಯುನಿಟಿ ಪವರ್ ಆಗುತ್ತೆ. ಆಮೇಲೆ ಎಲ್ಲ ಕೂಡ ಯೋಗ ಮಾಡೋದ್ರಿಂದ ಎಲ್ಲ ತುಂಬ ಅಡ್ವಾಂಟೇಜಸ್ ಇದೆ. ಸೊ ಹಾಗಾಗಿ ನಾವು ಎಲ್ಲರೂ ಕೂಡ ಈ ಯೋಗ ಡೇಯನ್ನು ಡೈಲಿ ಸೆಲೆಬ್ರೇಟ್ ಮಾಡಿದರೆ ನಮ್ಮ ಆರೋಗ್ಯ ಶೈಲಿ ಮತ್ತು ನಮ್ಮ ಜೀವನ ಶೈಲಿ ಕೂಡ ತುಂಬ ಚೆನ್ನಾಗಾಗುತ್ತೆ. ಸೊ ಇಂದಿನ ಈ ಯೋಗ ದಿನದ ಈ ವಿಶೇಷ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಇಷ್ಟ ಆಗಿದ್ದರೆ ಇವಾಗಲೇ ಹೋಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.